ಡ್ಯಾನ್ಸ್ ಟೀಚರ್ ಲಾಸ್ಯ ಮಕ್ಕಳಿಗೆ ಕೃಷ್ಣ ಚರಿತೆ ಎಂಬ ನೃತ್ಯ ರೂಪಕ ಕಲಿಸಿಕೊಡುವ ಒಂದು ಸಂದರ್ಭ. ನೃತ್ಯ ಕಲೆಯಲ್ಲಿ ನವರಸ ಪ್ರಧಾನವಾದದ್ದು. ನಾನು ಮುಂದಿನ ಸ್ಟೇಜ್ ಶೋಗೆ ಈ ನವರಸಗಳನ್ನು ಕೃಷ್ಣನ ಬದುಕಿಗೆ ಪೋಣಿಸಿ ರೂಪಕ ತಯಾರು ಮಾಡಿದ್ದೀನಿ. ನೀವು ದಿನ ಪ್ರಾಕ್ಟೀಸ್ಗೆ ಬರಬೇಕು, ಹೇಳ್ಕೊಟ್ಟಿದ್ದನ್ನ ಚೆನ್ನಾಗಿ ಕಲಿಬೇಕು, ಗೊತ್ತಾಯ್ತಾ? ಗುರುಗಳೇ, ನಾವು 3 ಜನ ಇರೋದು, ಹೇಗೆ 9 ಭಾವಕ್ಕೆ ಅಭಿನಯಿಸೋದು? ಅಂಬಿಕಾ, ನೀನು, ರಾಧಾ ಮತ್ತು ಯಮುನಾ ಒಬ್ಬೊಬ್ಬರಿಗೆ 3 ಸನ್ನಿವೇಶ ಬರುತ್ತೆ, ಹಾಗೆ ನಿರ್ದೇಶನ ಮಾಡ್ತೀನಿ. ರಂಜನ ನಿರಂಜನ ಜಯ ಜಯ ಯದುನಂದನ ಆನಂದನ ಎಂಬ ಪಲ್ಲವಿಯೊಂದಿಗೆ ರೂಪಕ ಆರಂಭ ಆದ ಮೇಲೆ ಕೃಷ್ಣನ ಜನನ, ಕಡುಕತ್ತಲೆ, ಭಯಾನಕ ವಾತಾವರಣ ಸೃಷ್ಟಿ ಮಾಡಬೇಕು. ಬಾಲ್ಯದಲ್ಲಿ ಹಾಸ್ಯರಸ, ಅನಂತರ ಯೌವನದಲ್ಲಿ ವಿವಾಹ ಪ್ರಸ್ತುತಿ, ಶೃಂಗಾರ ಭಾವ. ಇಷ್ಟು ಅಂಬಿಕಾ ನಿನ್ನ ಪಾತ್ರ. ಆಮೇಲೆ ರಾಧಾ, ನಿನಗೆ ಜಾಂಬವಂತನ ಜೊತೆ ಕೃಷ್ಣನ ಹೋರಾಟ, ಅಲ್ಲಿ ವೀರಾವೇಶ ಕಾಣಿಸ್ಬೇಕು. ದ್ರೌಪದಿ ವಸ್ತ್ರಾಪಹರಣ ನಡೆದಾಗ ಆ ಸನ್ನಿವೇಶಕ್ಕೆ ಕರುಣರಸ, ಮತ್ತೆ ಗೀತೋಪದೇಶ, ಅದ್ಭುತ ರಸ. ಇವಿಷ್ಟು ಪ್ರಾಕ್ಟೀಸ್ ನೀನ್ ಮಾಡು, ಗೊತ್ತಾಯ್ತಾ? ಇನ್ನು ಯಮುನಾ, ನೀನು ಕೃಷ್ಣ ಸುದರ್ಶನ ಚಕ್ರ ಹಿಡಿದು ರೌದ್ರಾವತಾರ ತಾಳುವ ಪಾತ್ರ ಮತ್ತು ಯಾದವ ಕುಲ ಪತನವಾದ ಭೀಭತ್ಸ ಸನ್ನಿವೇಶ, ಕಡೆಯಲ್ಲಿ ಕೃಷ್ಣಾವತಾರದ ಅಂತ್ಯ, ಶಾಂತರಸ ಆಗಬಹುದಲ್ಲ? ಹೀಗೆ ಕೃಷ್ಣ ಚರಿತೆ ಅದ್ಭುತವಾಗಿ ಮೂಡಿಬಂತು. ಪ್ರೇಕ್ಷಕರ ಚಪ್ಪಾಳೆ, ಪ್ರಶಂಸೆ ಮುಗಿಲು ಮುಟ್ಟಿತು. ನಿರ್ದೇಶಕಿ ಹಾಗೂ ಕಲಾವಿದೆ ಲಾಸ್ಯ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು. ನೃತ್ಯ ಕಲಾವಿದೆ ಲಾಸ್ಯ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ನನಗೆ ಒಂದೊಂದು ಸನ್ನಿವೇಶ ವೀಕ್ಷಣೆ ಮಾಡುವಾಗ ಮನಸ್ಸು ತುಂಬಿ ಬಂತು. ಬಹುಶಃ ಇದನ್ನೇ ಮಾನ್ಯ ಡಿ ವಿ ಗುಂಡಪ್ಪನವರು ಕಗ್ಗದಲ್ಲಿ ಹೇಳಿರುವಂಥದ್ದು. ಆ ಸಾಲುಗಳು ಈ ಸಂದರ್ಭಕ್ಕೆ ಪ್ರಸ್ತುತ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಕಗ್ಗ: ಚಾರು ದೃಶ್ಯಗಳಿಂ ಪ್ರೀತಿ ಹೃದಯ ವಿಕಾಸ, ಕ್ರೂರ ದೌಷ್ಟ್ಯಗಳಿಂ ವೀರಾನುಕಂಪ, ಭೈರವಾದ್ಭುತಗಳಿಂ ಮೌನದಂತರ್ಮನನ, ದಾರಿಯುದ್ದಾರಕಿವು ಮಂಕುತಿಮ್ಮ. ಪದಗಳ ಅರ್ಥ: ಚಾರು ದೃಶ್ಯಗಳಿಂ, ಚಾರು ದೃಶ್ಯಗಳಿಂ, ಕ್ರೂರ ದೌಷ್ಟ್ಯಗಳಿಂ, ಕ್ರೂರ ದೌಷ್ಟ್ಯಗಳಿಂ, ವೀರಾನುಕಂಪ, ವೀರ ಅನುಕಂಪ, ಭೈರವಾದ್ಭುತಗಳಿಂ, ಭೈರವ ಅದ್ಭುತಗಳಿಂ, ಮೌನದಂತರ್ಮನನ, ಮೌನದ ಅಂತರ್ಮನನ, ದಾರಿಯುದ್ದಾರಕಿವು, ದಾರಿಯು ಉದ್ಧಾರಕ್ಕೆ ಇವು. ಚಾರು ಅಂದರೆ ಸುಂದರ, ದೌಷ್ಟ್ಯ ದುಷ್ಟತನ, ಭೈರವ ಅಂದರೆ ಭೀಕರ, ಅಂತರ್ಮನನ ಅಂತರಂಗದ ಚಿಂತನೆ. ವಾಚ್ಯಾರ್ಥ: ಒಳ್ಳೆಯ ಸುಂದರವಾದ ದೃಶ್ಯಗಳನ್ನು ನೋಡಿದಾಗ ಮನಸ್ಸು ಪ್ರಫುಲ್ಲವಾಗುತ್ತದೆ. ಕ್ರೌರ್ಯ ಮತ್ತು ದುಷ್ಟತನವನ್ನು ನೋಡಿದರೆ ಮನದಲ್ಲಿ ವೀರಾವೇಶ ಉಕ್ಕುತ್ತದೆ ಅಥವಾ ಅನುಕಂಪ ಉಂಟಾಗುತ್ತದೆ. ಭೀಕರ ಅಥವಾ ಅದ್ಭುತಗಳನ್ನು ಕಂಡಾಗ ಅಂತರ್ಮನ ಅಥವಾ ಅಂತರಂಗದಲ್ಲಿ ಮೌನ ತಳೆದು ಚಿಂತನೆಗೆ ಒಳಗಾಗುತ್ತೇವೆ.
ಹಾಗಾಗಿ ಕೇವಲ ಮೋಹ, ಕರುಣೆ ಮತ್ತು ಶಾಂತ ಭಾವಗಳಲ್ಲದೆ ಅನ್ಯ ಭಾವಗಳೂ ಸಹ ನಮ್ಮ ಮನವನ್ನು ಪ್ರತಿಕ್ರಿಯೆ ನೀಡುವಂತೆ ಮಾಡಿ ನಮ್ಮ ಮೇಲೆ ಆ ಅನುಭವಗಳ ಪ್ರಭಾವವನ್ನು ಬೀರುತ್ತದೆ ಮತ್ತು ನಾವು ಅದರಿಂದ ಪ್ರಭಾವಿತರಾಗುತ್ತೇವೆ. ಹೀಗೆ ಸಾವಿರಾರು ಭಾವಗಳಿಂದ ಪ್ರಭಾವಿತವಾದ ನಮ್ಮ ವ್ಯಕ್ತಿತ್ವ ಎಲ್ಲವನ್ನೂ ಅನುಭವಿಸಿ ಎಲ್ಲದರ ಸಾರವನ್ನು ಅರಿತಾಗ ಮಾತ್ರ ಆತ್ಮೋದ್ಧಾರಕ್ಕೆ ದಾರಿಯಾಗುತ್ತದೆ ಎಂಬ ಸಂದೇಶವನ್ನು ಈ ಕಗ್ಗದ ಮೂಲಕ ಮಾನ್ಯ ಡಿ.ವಿ. ಗುಂಡಪ್ಪನವರು ತಿಳಿಸಿದ್ದಾರೆ.